ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ಬ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ಮಧ್ಯಾಹ್ನ 1 o'clock ಇಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ತಾನೇ ನಮ್ಮ ಅತ್ತೆ ಮನೆಗೆ ಬಂದೆ. ಇವತ್ತು ಸ್ಪೆಷಲ್ ಡೇ. ಏನಪ್ಪ ಸ್ಪೆಷಲ್ ಅಂದರೆ ನಮ್ಮ ಬಿಂದುದು ಬರ್ತಡೇ. ಇವತ್ತು ಏನು ಬರ್ತಡೇ ಜೋರ? ಬಿಂದು ರೆಡಿ ಆಗ್ತಾ ಇದ್ದಾಳೆ. ಬರ್ತಡೇ ಜೋರ ಅಂದೆ. ಇಲ್ಲ, ಸಿಂಪಲ್ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂತಾರೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಏನು ಗೊತ್ತಾ ಗಾಯ್ಸ್, ನಮ್ಮ ಮಕ್ಕಳನ್ನ ಸಮಾಧಾನ ಮಾಡಿದ್ರು ನಮ್ಮ ಮಕ್ಕಳು ಸುಮ್ಮನೆ ಮಕ್ಕಳು ಸೈಲೆಂಟ್ ಆಗಿದ್ರು ನಮ್ಮ ಅತ್ತೆ ಸೈಲೆಂಟ್ ಆಗಿರಲ್ಲ, ಮಾತಾಡ್ತಲೇ ಇರ್ತಾರೆ. ನಮ್ಮ ಅತ್ತೆ ಸೌಂಡೇ ಜಾಸ್ತಿ. ಮಕ್ಕಳು ಒಳ್ಳೆ ಮಕ್ಕಳು ಪಾಪ. ನನ್ನ ಮಕ್ಕಳು ಸೈಲೆಂಟ್ ಆಗಿರ್ತಾರೆ. ನಮ್ಮ ಮಕ್ಕಳು ಒಳ್ಳೆ ಮಕ್ಕಳು ಅಂದ್ರೆ ಸಾಕು, ಸುಮ್ಮನಿರೋ ನಿನ್ನ ಮಕ್ಕಳು ಸವಾಸ ಅಂತಾರೆ. ಯಾಕೆ ಚುಚ್ತೀಯಾ? ನೋಡಿ ಗಾಯ್ಸ್, ಪಿನ್ನ ತಗೊಂಡು ಚುಚ್ಚಾಕ್ ಬಂದಿದ್ದಾನೆ. ಅದು ಎಷ್ಟು ದೊಡ್ಡ ಪಿನ್ನ. ಇಟ್ಟೋಗು ಮಗ್ನೆ, ಇಟ್ಬಿಡೋಗಲ್ಲ. ಹ್ಞೂ, ಮಾರ್ಕಿನ್ ಚಾಕು ಇಡೋಗು. ಹೋಗು, ಇಡೋಗು. ನನ್ನ ಮಗಳು ಒಳ್ಳೆಯಲ್ಲ, ನನ್ನ ಮಗ ಒಳ್ಳೆನು. ಅವ್ವ ಶಿವ ಅಂತಾರೆ ನೋಡಿ. ಏನು ಕಿತಾಪತಿ ಮಾಡ್ತಾನೆ ಅಂದರೆ. ಪಪ್ಪು ಚಿನ್ನಮ್ಮ ಇಲ್ಲೋಡು. ಏಯ್ ಬೈಲಿ, ಅದು ಪಿನ್ ಇಟ್ಬಿಡು. ಪಿನ್ ಅಮ್ಮ ಕಣ್ಣಿಗಿಣ್ಣಿ ಚುಚ್ಕೊಂಡವನು ನೋಡಿ ಗಾಯ್ಸ್. ತುಂಬ ಕೀಟ್ಲೆ ನನ್ನ ಮಗ ಇವನು. ಗಾಯ್ಸ್ ಬರ್ತಡೇಗೆ ಬಾ ಅಂದ್ಬಿಟ್ಟು ಏನು ಮಾಡಿಲ್ಲ ಗಾಯ್ಸ್, ಸುಮ್ಮನೆ ಮಲಗಿದ್ದಾರೆ. ಬರ್ತಡೇ ಗರ್ಲೆ ಇವಾಗ ರೆಡಿ ಆಗ್ತಾ ಇದ್ದಾಳೆ ನೋಡಿ. ಬಾಳೆಹಣ್ಣು ಕೊಟ್ಟಿದ್ದಾರೆ ಬರ್ತಡೇಗೆ. ಬಾಳೆಹಣ್ಣು ಸಾಕಾ ಹೇಳಿ ನೀವೇ? ನಾನೇನೋ ಚಿಕನ್ ಬಿರಿಯಾನಿ ಏನಾದರೂ ಸ್ಪೆಷಲ್ ಮಾಡಿರ್ತಾರೆ ಅಂದ್ಬಿಟ್ಟು ಬಂದೆ. ಏನೂ ಮಾಡಿಲ್ಲ, ಸುಮ್ಮನೆ ಸೋಂಬೇರಿಗಳ ಥರ ಮಲಗವ್ರೆ. ಹಾಂ ಹಾಂ, ನಮ್ ಬಿಂದು ಪಿಜ್ಜಾ ಟ್ರೀಟ್ ಕೊಡ್ತಾ ಇದ್ದಾಳೆ. ಪಿಜ್ಜಾ ಬುಕ್ ಮಾಡ್ಬೇಕಂತೆ. ಏ ಕಿತ್ತಾಡ್ಬೇಡಿ ಕಣ್ರು. ನೋಡಿ ಗಾಯ್ಸ್ ಎಷ್ಟು ಜಗಳಾಡ್ತಾರೆ ಅಂದ್ರೆ ಇಬ್ರು. ಹೊಡೆದ ಇವಾಗ ಪಿಜ್ಜಾ ಬುಕ್ ಮಾಡ್ಬೇಕಂತೆ. ನಮ್ ಬಿಂದುದು ಟ್ರೀಟ್ ಪಿಜ್ಜಾ ಕೊಡಿಸ್ತಾಳಂತೆ. ಎಲ್ಲರಿಗೂ ಬುಕ್ ಮಾಡಿ. ಅವರ ಅತ್ತೆ ಅಂದ್ರೆ ಸೋದರತ್ತೆ ಅಲ್ಲ, ಸೋದರತ್ತೆ. ನಮ್ಮ ಬಿಂದು ಅವರ ಅಪ್ಪಾರ ಅಕ್ಕ ಅಮೌಂಟ್ ಹಾಕಿದಾರಂತೆ. ಎಲ್ಲಾರ್ಗು ಪಿಜ್ಜಾ ಕೊಡಿಸ್ತೀನಿ, ಪಿಜ್ಜಾ ಬುಕ್ ಮಾಡಿಯತ್ತೆ ಅಂತ ಇದ್ದಾಳೆ. ಇವಾಗ ಬುಕ್ ಮಾಡ್ಬೇಕು. ಇವರೆಲ್ಲ ಲೂಚ್ತಾ ಇದಾರೆ, ಓಡೋಗ್ಬಿಟ್ರು. ನಮ್ ಬಿಂದದು ಡ್ರೆಸ್ ನೋಡಿ. ಬಾ ಇಲ್ಲಿ ನಿಂತ. ನೆನ್ನೆ ಇದೆ ತಗೊಂಡಿದ್ದು ಡ್ರೆಸ್. ಬ್ಯಾಗಿ ಪ್ಯಾಂಟ್ ಬೇಕು ಅಂತ ತಗೊಂಡಿದ್ದಾಳೆ. ಯಾವುದಾದ್ರೂ ಬೇರೆ ಡ್ರೆಸ್ ತಗೊಂಡ್ರೆ ಬೇರೆ ಪ್ಯಾಟ್ರನ್ದು. ಇಲ್ಲ ನನಗೆ ಪ್ಯಾಂಟ್, ಜೀನ್ಸ್ ಪ್ಯಾಂಟು ಟಾಪ್ ಬೇಕು ಅಂದ್ಬಿಟ್ಟು ಬ್ಯಾಗಿ ಪ್ಯಾಂಟ್ ತೊಗೊಂಡಿದ್ದಾಳೆ. ನಮ್ಮ ಬಿಂದು ಮೇಕಪ್ ಮಾಡಿಸ್ಕೊಬರಕ್ಕೆ ಹೋಗ್ತಾ ಇದ್ದಾಳೆ ಫ್ರೆಂಡ್ ಮನೆಗೆ. ಅಂದರೆ ಹೇರ್ ಸ್ಟ್ರೈಟಿಂಗ್ ಮಾಡ್ಕೊಬರಕ್ಕೆ ಹೋಗ್ತಾ ಇದ್ದಾಳೆ. ನನ್ನ ಮಗ ಬಿಡ್ತಾ ಇಲ್ಲ. ಹೋಗ್ಬೇಡ ನಾನು ಬಿಟ್ಟು ಅಂತ. ಹೋಗ್ಬಿಟ್ಟು ಬರ್ತಾಳೆ. ಬಾ ನೋಡು, ಚಾಕಿ ತಗೋಬರ್ತಾಳಂತೆ. ಹೋಗ್ಬಾರ್ದು ಮಗನೆ. ನೋಡಿ ಏನು ಕೊಟ್ಲು ಯಪ್ಪ. ತುದಿಗೆ ಹೋಗಿ ನಿಂತ್ಕೋತಾನೆ. ಎಷ್ಟು ನಿಂತ್ಕೋಬೇಡ ಅಂದ್ರೂ ಕೇಳಲ್ಲ. ಅಪ್ಪಾಜಿ ಬೈಲಿ, ಇವಾಗ ಕಡ್ಡಿ ತಗೋಬತ್ತೀನಿ ಬಂದಿಲ್ಲ ಅಂದರೆ. ಸ್ವಲ್ಪ ತಲೆ ನೋಡ್ಸ್ಕೊಳ್ಳೋಣ ಅಂತ. ಯಾಕೋ ಫುಲ್ಲು ಕಡ್ತಾ ಬಂದ್ಬಿಟ್ಟೈತೆ ತಲೆ. ಅದಕ್ಕೆ ನಮ್ಮ ಅಕ್ಕನ ಹತ್ರ ನೋಡ್ಸ್ಕೊಳ್ಳೋಣ ಅಂದ್ಬಿಟ್ಟು ಕೂತಿದ್ದೀನಿ. ಪಿಜ್ಜಾ ಬುಕ್ ಮಾಡಿದ್ದೀನಿ. ಫೋನ್ ಬಂತು ಅಂತ ಒಳಗಡೆ ಹೋದ್ರು. ಪಿಜ್ಜಾ ಬುಕ್ ಮಾಡಿದ್ದೀನಿ. ಏನಮ್ಮೋದು? ಅದಕ್ಕೆ ಎಂತ ದುಡ್ಡು ಹಾಕ್ತೆ? ನನ್ನ ಮಗಳು ಅಂಗಡಿಗೆ ಹೋಗಿದ್ಲಿ, ಈಗ ಬಂದ್ಲು. ಪಿಜ್ಜಾ 4 ಪನ್ನೀರ್ ಪಿಜ್ಜಾ. ಚಿಕನ್ದು ಬುಕ್ ಮಾಡೋಣ ಅಂದ್ಕೊಂಡೆ. ನಮ್ಮ ಅಕ್ಕ ಬೇಡ, ಮನೇಲೇ ಚಿಕನ್ ಮಾಡ್ತೀವಲ್ಲ, ಪನ್ನೀರ್ದು ಮಾಡು ಅಂದರು. ಪಿಜ್ಜಾ ಬುಕ್ ಮಾಡಿದ್ದೀನಿ. ಇವಾಗ ಬರುತ್ತೆ. ಒಂದು 25 ಮಿನಿಟ್ಸ್ ತೋರಿಸ್ತಾ ಇದೆ. ಫಸ್ಟ್ ಗಂಟ ಒಂದು ಸ್ವಲ್ಪ ತಲೆ ನೋಡ್ಕೊಡಿ ಅಂತ ಕರೆದ್ರೆ ಫೋನ್ ಬಂತು ಅಂದ್ಬಿಟ್ಟು ಒಳಗಡೆ ಹೋಗಿ ಮಾತಾಡ್ಕೊಂಡು ಕೂತಿದ್ದಾರೆ. ಇದು ನಮ್ಮ ಬಿಂದುದು ಪಾಪ. ಎಲ್ಲ ತೆಗ್ದು ಇಟ್ಕೊತಾಳೆ ಅವಳು. ಅವಳಿಗೆ ಬೇಕು ಅಂತ. ನನ್ನ ಮಕ್ಕಳಿದ್ದಾರಲ್ಲ ಎಲ್ಲ ಕಿತ್ತು ಹಾಳು ಮಾಡಿ ಇಕ್ತಾರೆ ನೋಡಿ. ಇದು ನಮ್ಮ ಬಿಂದುದೆ. ಕೊಡುಮ ಬಿಂದುದು ಪಾಪ. ನನ್ನ ಮಗಳು ಬಂದಾಗೆಲ್ಲ ಅವಳದೇನು ಪಾಪ, ಅವಳು ಏನು ಈ ಥರ ತೊಗೊಂಡಿರ್ತಾಳೋ ಅದಕ್ಕೆ ಕಣ್ಣಿಕ್ತಾಳೆ. ನನಗೆ ಬೇಕು ಅಂತ ಹಠ ಮಾಡ್ತಾಳೆ. ಆದ್ದರಿಂದ ಬಿಂದು ಪಾಪ ಕೊಟ್ಟು ಕಳಿಸ್ತಾಳೆ ನೋಡಿ. ನನ್ನ ಮಗಳು ತೊಗೊಂಡಿದ್ಲು, ಸುಮ್ಮನೆ ಹಾಕೊಂಡಿದ್ದೀನಿ. ಇವಾಗ ಪಿಜ್ಜಾ ಬಂತು. ನಮ್ಮ ಅಕ್ಕ ತರಕ್ಕೆ ಹೋಗಿದ್ದಾರೆ ಕೆಳಗಡೆ. ಎಲ್ಲಾದ್ರೂ ಮೇಲೆ ಎತ್ತಿಕ್ಕಿ ಹಾಳು ಮಾಡ್ತಾರೆ. ಇದು ಬಾರ. ಬಾ, ಅವಳು ಬರ್ತಾಳೆ ನೋಡಿ. ಅಲ್ಲಿ ತಗೋತಾ ಇದ್ದಾರೆ. ಬಾ ಅಂದ್ರೆ ತಾನೇ, ಯಾಕೆ ಹೋದೆ ನೀನು? ನನ್ನ ಮಗಳಿಗೆ ಹೇಳಿದ್ದೀನಿ ಹೋಗ್ಬೇಡ ಅಂತ, ಆದರೂ ಹೋಗಿದ್ದಾಳೆ. ಅವತ್ತಿಷ್ಟಕ್ಕೆ 180. ಆದರೆ ಅವತ್ತು ಬರೀ ಪನ್ನೀರ್ದು ಒಂದೇ ಒಂದು, ಮಿಕ್ಕಿದ್ದೆಲ್ಲ ಬೇರೆದು ಮಾಡಿರ್ತಾರೆ. ಇದು ಪನ್ನೀರ್ ಬೇಕು, ಪೂರ್ತಿ ಪನ್ನೀರ್. ಅಪ್ಪಾಜಿ ಮೇಲೆ ಕೂತ್ಕೊ. ಇವಾಗ ಪಿಜ್ಜಾ ಬಂದಿದೆ.
ತಿಂತಾ ಇದೀನಿ. ನಮ್ಮ ಬಿಂದು ಇಲ್ಲ, ನಮ್ಮ ಬಿಂದು ಫ್ರೆಂಡ್ ಮನೆಗೆ ಹೋಗಿ ಬಂದಿಲ್ಲ. ಅವಳದೇ ಪಾರ್ಟಿ, ಅವಳೇ ಇಲ್ಲ. ಅವಳೇ ಪಾರ್ಟಿ ಕೊಡಿಸ್ತಾ ಇರೋದು. ಅವನಿಗೆ ಕೊಡ್ಬೇಕು, ಇದು ಈ ಸೈಡ್ ಅವನಿಗೆ ಕೊಡ್ಬೇಕು. ನೋಡಿ ಎಲ್ಲ ಪನ್ನೀರ್ ಫ್ಲೇವರೇ ಮಾಡಿದ್ದೀವಿ ಈ ಸತಿ. ನನ್ನ ಮಗ ನೋಡಿ ನನ್ಗೆ ಒಂದ್ಸತಿ ತಿನ್ಸಿದ್ದೆ ಊರಿಂದ ಬಂದಾಗ. ಬಿಸಿ ಇದೆ. ತಿನ್ನು ತಿನ್ನು. ತೋರ್ಸು. ಸೂಪರ್ ಅಲ್ಲ ಮಗ್ನೆ? ಮಗ ತುಂಬ ಇಷ್ಟಪಟ್ಟು ತಿಂತಾ ಇದ್ದಾನೆ. ಅದಕ್ಕೆ ನಮ್ಮ ಅಕ್ಕ ಹೇಳ್ತಾವ್ರೆ ಹಿಂಗೆ ಸೈಲೆಂಟಾಗಿ ನೀನು ಕುತ್ಕೊಂಡು ತಿಂತೀನಿ ಅಂದರೆ ಇನ್ನೂ ಬೇಕಾದ್ರೆ ಪಿಜ್ಜಾ ಬುಕ್ ಮಾಡಿಬಿಡ್ತೀನಿ, ಸೈಲೆಂಟಾಗಿ ಇದ್ಬಿಡು ಅಂತ. ನೋಡಿ ನನ್ನ ಮಗ ಸುಮ್ಮನೆ ತಿನ್ನೋ ಟೈಮಲ್ಲೂ ಸುಮ್ಮನೆ ಇರಲ್ಲ. ಯಾಕೆ ಬಂಗಾರಿ? ಬರೇ ಬಂಗಾರಿ ಇಲ್ಲಿ. ಮಲ್ಕೊಬೋದ್ನೆ. ನನ್ನ ಪಾಪು ನಾನು ಮಲ್ಕೋತೀವಿ. ನಮ್ಮ ಪಾಪು ಇವಾಗ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ನಮ್ಮ ಪಾಪು ನಮ್ಮ ಪಾಪು ಮಲ್ಕೊಂಡ್ರೆ ಇನ್ನ ಎದಳಲ್ಲ 4 ಗಂಟೆ ಗಂಟ 5 ಗಂಟೆ ಗಂಟ. ನಮ್ಮ ಅತ್ತೆ ನನ್ನ ಮಗಳು ಎಷ್ಟೇ ತೀಟೆ ಮಾಡಿದ್ರು ಮಾತಾಡಲ್ಲ ಗಾಯ್ಸ್. ನನ್ನ ಮಗ ತೀಟೆ ಮಾಡಿದ್ರೆ ಹೇಳ್ತಾರೆ, ಅಯ್ಯೋ ನಿನ್ನ ಮಗ ಹಿಡಿಯೋಕ್ಕಾಗಲ್ಲ, ಅಯ್ಯೋ ನಿನ್ನ ಮಗ ಹಂಗೆ, ನಿನ್ನ ಮಗ ಹಿಂಗೆ ಅಂತ. ಅದೇ ನನ್ನ ಮಗಳು ತೀಟೆ ಮಾಡಿದ್ರೆ ಮಾತಾಡಲ್ಲ. ನೋಡಿ ಇಬ್ರು ಒಂದೇ. ಮೊಮ್ಮಗಳೇ ಹೆಚ್ಚು ಅವ್ರಿಗೆ ಮೊಮ್ಮಗಂಗಿಂತ. ಅಲ್ಲ ಕೊಂಚ ಬೇಡ ನೋಡಿ ಗೈಸ್, ಸ್ಟ್ರೈಟಿಂಗ್ ಮಾಡಿಸ್ಕೊಂಡ್ ಬಂದಿದ್ದಾಳೆ. ಹೋಗಿ ಫ್ರೆಂಡ್ ಮನೆಗೆ ತಿರುಗು ಬಿದ್ದು. ಅವಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಟ್ರೈಟಿಂಗ್. ನಾನು ನನ್ನ ಮಗ ಮಲಗಿದ್ದೀವಿ. ನನ್ನ ಮಗ ಮಲಗಿದ್ದಾನೆ. ನಮ್ಮ ಅಕ್ಕ ಚಿಕನ್ ತರಕ್ಕೆ ಹೋಗಿದ್ದಾರೆ. ಇವಾಗ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೋಬೇಕು ನೈಟ್ ಊಟಕ್ಕೆ. ಏನೋ ನಮ್ಮ ಬಿಂದು ಮೇಡಮ್ದು ಫ್ರೆಂಡ್ಸ್ಗಳು ಬರ್ತಾರಂತೆ. ಮತ್ತು ನಮ್ಮ ಬಿಂದು ಅವ್ರ ಅಣ್ಣ ಸುವಾಸು ಬರ್ತಾ ಇದ್ದಾನೆ ಊರಿಂದ, ಅವ್ರ ಫ್ರೆಂಡ್ಸು ಬರ್ತಾರಂತೆ. ಅದರಿಂದ ಅಡುಗೆ ಮಾಡಬೇಕು. ನಮ್ಮ ಅಕ್ಕ ಬರೋ ಗಂಟ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಲಗಿದ್ದೀನಿ. ಒಬ್ಬರೇ ಮಾಡೋಕ್ಕಾಗಲ್ಲ, ಯಾಕಂದರೆ ಎಲ್ಲ ಸೇರಿ ಒಂದು 10-15 ಜನ ಆಯ್ತಾರೆ. ಅದರಿಂದ ಒಬ್ಬರೇ ಮಾಡೋಕ್ಕಾಗಲ್ಲ. ನಾನು ಸೇರಿಕೊಂಡು ಇಬ್ಬರು ಸೇರಿಕೊಂಡು ಅಡುಗೆ ಮಾಡಬೇಕು. ಅಜ್ಜಿ ಮೊಮ್ಮಗಳು ಒಟ ಒಟ ಅಂತಾರೆ. ಮುಚ್ಚು ಬಾಯ್. ನಮ್ಮ ಬಿಂದು ಮಾತಾಡ್ತಾ ಇದ್ದಾಳೆ. ಬೇಡ ನನಗೆ ತಿನ್ನು. ಪಿಜ್ಜಾ ತಿಂತಾ ಇದ್ದಾಳೆ. ನಾವು ಅವಾಗ ಬುಕ್ ಮಾಡಿದಾಗ ಇತ್ತಿಲ್ಲ ಅವಳು. ಪ್ರತಿ ಸಲ ಹಿಂಗೆ ಆಗುತ್ತೆ. ಅವಳು ಲೇಟಾಗಿ ಬರ್ತಾಳೆ. ಅವಳು ಬರೋ ಅಷ್ಟರಲ್ಲಿ ಎಲ್ಲ ತಣ್ಣಗಾಗೋಗಿರುತ್ತೆ. ನಾವು ಬಿಸಿ ಬಿಸಿ ತಿಂದು ಬಿಸಿ ಇತ್ತು. ಕೇಳು ರಜಾವನ್ನ. ಇವಾಗ ನಮ್ಮ ಅಕ್ಕ ಚಿಕನ್ ಎಲ್ಲ ತೊಗೊಂಡು ಬಂದರು. ಇವಾಗ ಎಲ್ಲ ನಾನು ರೆಡಿ ಮಾಡ್ಕೊಡ್ತೀನಿ, ಅವರೇ ಅಡುಗೆ ಮಾಡ್ತಾರೆ. ಏನು ಅಕ್ಕ, ಏನೇನು ಅಡುಗೆ ಮೊದಲಿಂದ ಹೇಳಿ? ಬಿರಿಯಾನಿ, ಕಬಾಬ್, ಶಾವಿಗೆ ಪಾಯಸ. ಅಷ್ಟೇ. ಫ್ರೈ 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 ಮಾಡವ ಅಮ್ಮ. ಫ್ರೈ ಬೇಡ ಅಂತ ಇದ್ದಾರೆ ನೋಡಿ. 5 kg ತಂದಿದ್ದೀನಿ. 5 kg ಸಾಕು ಕಣಕ್ಕ. 1 kg ಬಿರಿಯಾನಿಗೆ ಹಾಕೋಣ. 1 kg ಅಕ್ಕಿಗೆ ಮಾಡ್ತೀರಾ ಏನು? 1.5 kg ಅಕ್ಕಿಗೆ 2 kg ಅಕ್ಕಿಗೆ ಮಾಡ್ತೀರಾ? ಅಷ್ಟೊಂದು ಮಾಡ್ತೀರಾ? ಲೈಟಾಗಿದ್ರು ಸಾಕು. ಬಿರಿಯಾನಿಲಿ ಪೀಸ್ ಯಾರು ಇಷ್ಟಪಟ್ಟು ತಿನ್ನಲ್ಲ ನೋಡಿ. ಎಲ್ಲ ಡಿವೈಡ್ ಮಾಡ್ತಾ ಇದ್ದಾರೆ. 5 kg ತಂದ್ರಾ? 5 kg ಚಿಕನ್ ಅಂತೆ ನೋಡಿ. ಬರ್ತಡೆ ಜೋರಾಗೆ ಮಾಡ್ತಾ ಇದ್ದಾರೆ. ಮಾಡಲ್ಲ ಅಂದ್ಬಿಟ್ಟು. ನಮ್ಮ ಬಿಂದುಗೆ ನಾನೇನು ಗಿಫ್ಟ್ ಮಾಡಿಲ್ಲ. ಬಿಂದು ಏನು ಬೇಕು ಹೇಳು ಗಿಫ್ಟು? ಏನು? ನನ್ನ ಕೈಯಲ್ಲಿ ಚಿನ್ನ, ಒಡವೆ ಇವೆಲ್ಲ ಬಿಟ್ಬಿಟ್ಟು ನಿನ್ಗೇನಾದ್ರು ತಗೋಬೇಕು ಅನ್ನೋ ಆಸೆ ಇದ್ರೆ ಹೇಳು, ತಗೊಡ್ತೀನಿ. ನೋಡಿ ಗಾಯ್ಸ್, ಏನು ಕೇಳ್ತಾ ಇದ್ದಾಳೆ ಬರ್ತಡೆಗೆ? ಏನು ಬೇಕು ಹೇಳು ಸೀರಿಯಸ್ ಆಗಿ? ಹೊಡಿತೀನಿ ಸರಿಯಾಗಿ ನಿನ್ಗೆ. ನೋಡಿ ನಮ್ಮ ಅತ್ತೆ ಏನಾದ್ರು ಮಾಡೋಗು ಕೆಲಸ. ಅವಳು ಅದೇ ಹೇಳ್ತಾ ಇದ್ದಾಳೆ ಅವತ್ತಿಂದ RCB ಜರ್ಸಿ ಅಂತ. ಬಾ, ಒಂದು ಜಾಕೆಟ್ ತಗೊಡ್ತೀನಿ. ಇವಾಗ ಕರ್ಕೊಂಡೋಗಿ. ಸುಮ್ಮನೆ ರೀ ಅಮ್ಮ, ಅವಳು ಆಗ್ತಾಳೆ ಅಸಹ್ಯವಾಗಿ ಭಯ ಆಗುತ್ತೆ. ಏನು ಗಿಫ್ಟ್ ಬೇಕು ಬಾ, ನನ್ನ ಕೈಯಲ್ಲಿ ಆದಷ್ಟು ಏನಾದ್ರು ತಗೊಡ್ತೀನಿ ಅಂದ್ರೆ. ಒಂದು ಮನೆ ಬೇಕಂತೆ. ನಾನು ಒಂದು ಮನೆ ತಗೊಳಂಗಿದ್ದಿದ್ರೆ ನಾನು ಯಾಕೆ ಹಿಂಗಿರಿದೆ? ಸುಮ್ನಿರಿ ಅಮ್ಮ, ಅವಳು ಮುಟ್ಟಿಲ್ಲ. ಸುಮ್ನಿರಿ ಅಮ್ಮ. ಆ ಮಿಷಿನ್ ಟಚ್ ಮಾಡಿದ್ರೆ ನಮ್ಮ ಅತ್ತೆ ಮಿಷಿನ್ನೇ ಮುರಿದೋಯ್ತು ನಂಗೆ ಆಡ್ತಾರೆ.
ಇವಾಗ ಅಡುಗೆಗೆಲ್ಲ ರೆಡಿ ಮಾಡ್ಕೊತ ಇದ್ದಾರೆ ನಮ್ಮ ಅತ್ತಿಗೆ. ನಾನೇನು ಮಾಡಿನಿಲ್ಲ ಅಡುಗೆನ, ಅವರೇ ಮಾಡ್ಕೊತೀನಿ ಅಂದರು. ಅದರಿಂದ ಎಲ್ಲ ಕಟ್ ಮಾಡಿ ಕೊಡೋಣ ಅಂದ್ಬಿಟ್ಟು ಒಬ್ಬರೇ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದು ಅಲ್ಲದೆ ಜಾಸ್ತಿ ಮಾಡ್ತಾಯಿದ್ದೀವಲ್ಲ, ಅದರಿಂದ ಎಲ್ಲ ನಾನೇ ಕಟ್ ಮಾಡಿ ಕೊಡ್ತಾಯಿದ್ದೆ. ಇಲ್ಲಿ ನಾನು ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಡ್ತಾಯಿದ್ರೆ, ಅಡುಗೆ ಮನೆಯಲ್ಲಿ ನಮ್ಮ ಅತ್ತಿಗೆ ಶುಂಠಿ ಬೆಳ್ಳುಳ್ಳಿ ಮಿಕ್ಕಿದ್ದೇನಿದೆಯೋ ಎಲ್ಲ ಅವರು ರೆಡಿ ಮಾಡ್ಕೊತಾ ಇದ್ರು. ಇವಾಗ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಬಂದೆ. ಈರುಳ್ಳಿ ಟೊಮೊಟೊ ಎಲ್ಲ ಕುಯ್ಕೊಂಡೆ, ಇನ್ನು ಮಿಕ್ಕಿದ್ದೆಲ್ಲ ನಮ್ಮ ಅಕ್ಕನೇ ಮಾಡಿಕೊಂಡ್ರು. ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ರೆ ನಮ್ಮ ಅಕ್ಕ ಅಡುಗೆ ಮನೆಯಲ್ಲಿ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ. ನಾನೇ ಅಡುಗೆ ಮಾಡ್ತೀನಿ ಅಂದೆ, ಬೇಡ ನಾನು ಮಾಡ್ತೀನಿ ಹೋಗು ಅಂದರು. ಮಳೆ ಬರ್ತಾ ಇದೆ ಇಲ್ಲಿ, ಸ್ವಲ್ಪ ಕಣ್ಣುರಿತಾ ಇದೆ, ಈರುಳ್ಳಿ ಕೂದ್ನಲ್ಲ ಅದರಿಂದ. ನೋಡಿ ಗೈಸ್, ಮಳೆ ಬರ್ತಾ ಇದೆ. ಏನಂತಾರಪ್ಪ ನಿನ್ನ ಅತ್ತೆ? ಅತ್ತೆ ಏನಂತಪ್ಪ ನಿನ್ನ? ಏ ಕರೆಕ್ಟಾಗಿ ಮಾತಾಡು. ನೋಡಿ ನಮ್ಮ ಅಕ್ಕಂದು ಬೊಟ್ಟಿ ಕಿತ್ಕೊಂಡು ಇಕ್ಕೊಂಡವನಿ. ಏಯ್ಸ್, ಏನಂತಪ್ಪ ಅತ್ತೆ ನಿನ್ನ? ಜಕ್ಕೆನಳ್ಳಿಗೆ ಓಡಿಸ್ತೀನಿ ಅಂತ ಏನಂತಪ್ಪ? ಏನಂತಪ್ಪ ಬಂಗಾರು? ಏನಂತ ಹೇಳು. ಜಕ್ಕೆನಳ್ಳಿಗೆ ಓಡಿಸ್ತೀನಿ ಅಂತ. ಏನೋ ಪಾಯಸ ತೆಳ್ಳಗಾಯ್ತು ಅಂತ ಇದ್ದಾರೆ. ಪಂಗದ್ರೆ ಸರಿ ಆಗುತ್ತೆ ಬಿಡಿ, ಪಂಗದ್ರೆ ಸರಿ ಆಗುತ್ತೆ. ಮುಚ್ಚಿಬಿಡ್ಬೇಕು ಫುಲ್ಲು, ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿಬಿಡಿ. ಬಿರಿಯಾನಿ ಮಾಡಿದ್ದಾರೆ ನೋಡಿ, ಪಂಗದ್ರೆ ಸರಿ ಆಗುತ್ತೆ. ಇದು ಪಾಯಸನ ಸಾಕು, ಗಟ್ಟಿ ಆಗ್ಬಿಡುತ್ತೆ, ಫುಲ್ ಗಟ್ಟಿ ಬರುತ್ತೆ. ಶಾವ್ಗೆ ಏನು ಬೇಡ, ಹಾಕಿದ್ದೀನಿ ಶಾವ್ಗೆ. ಅಲ್ಲ ಇನ್ನೊಂದು ಪ್ಯಾಕೆಟ್ ಬೇಡ ಬೇಡ. ನೋಡಿ ಪಾಯಸ ಬಂದೆ ಅಮ್ಮ. ನಮ್ಮಮ್ಮ ಸರಿ ನೋಡು. ಇಲ್ಲ ಇಲ್ಲ ಸರಿ ಆಗುತ್ತೆ ಅಕ್ಕ. ನೋಡಿ ನನ್ನ ಮಗನ ಒಂಚೂರು ಗದ್ರದೆ ಅಂತ ಅಳ್ತಾ ಇದ್ದಾನೆ. ನನ್ನ ಮಗಳು ಅಳ್ತಾ ಇದ್ದಾಳೆ. ಹೊರ್ಗಡೆ ಹೋಗ್ಬೇಕು, ಕೇಕ್ ತರಬೇಕಂತೆ. ತಗೊಂಡು ಬರೋಣ ಅಂತ ಹೋದ್ರೆ ಇವ್ರದೊಂದು ಕಾಟ. 7 ಗಂಟೆ ಕೇಕ್ನಾ ಲಿವರ್ ತರಬೇಕು ಅಂದ್ರಲ್ಲ, ಲಿವರ್ ಗೊಜ್ಜು ಮಾಡ್ತಾರಂತೆ. ಚಿಕನ್ ಫ್ರೈ ಮಾಡಿ ಕಬಾಬ್, ಚಿಕನ್ ಬಿರಿಯಾನಿ ಮಾಡಿ ಕಬಾಬ್ ಮಾಡಿದ್ದಾರೆ, ಆದ್ರೂ ಲಿವರ್ ಫ್ರೈ ಮಾಡ್ತಾರಂತೆ. ಅದೇ ನಾನು ಹೇಳಿದ್ದು. ಬಿರಿಯಾನಿ ಚೆನ್ನಾಗಿ ಮಾಡಿದ್ದಾರೆ, ಸಾಕು ಅಂದರೆ ಕೇಳಲ್ಲ. ಏನೋ ನಿಂದು? ನನ್ಗೆ ಅಟ್ಟೆ ಮಟ್ಟೆ ಕೋಳಿ ಮೊಟ್ಟೆ ಟೂ ಬಿಟ್ಟು ಹೋಗ್ತೀಯ, ಮತ್ತೆ ಯಾಕೆ ಬಂದೆ ನೀನು? ಹೋಗು, ನಾನು ಟ್ರೈಪೋಡ್ ಮುಟ್ಬೇಡ ನೀನು, ಹೋಗು. ಇವಾಗ ಈಚೆ ಕೂತಿದ್ದೀವಿ. ಬಿರಿಯಾನಿ ಊಟ ಮಾಡ್ದೋ. ಮಧ್ಯಾಹ್ನ ಏನು ಮಾಡಿತ್ತಿಲ್ಲ, ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಯ್ತಲ್ಲ, ತಿಂದೋ. ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಅಕ್ಕ. ನೋಡಿ ಇವನು ಎಲ್ಲೂ ನಾನು ಹೋಗ್ತೀನಿ ಅಂತ ಗಾಡಿ ಕೀ ತಗೊಳಂಗಿಲ್ಲ. ನಾನು ಬರ್ತೀನಿ. ಎಲ್ಲಿಗೆ ಬರ್ತೀಯಮ್ಮ ಬಂಗಾರ? ಏನದು ಕೈ? ಕೇಕ್ ತರಕ್ಕ? ಹೋಗೋಣ, ಹೋಗ. ಆಮೇಲೆ ಇವಾಗ ಹೋಗಲ್ಲ, ಆಮೇಲೆ. ನಮ್ಮ ಬಿಂದುಗೊಂದು ಜಾಕೆಟ್ ಕೊಡ್ಸೋಣ, ಬರ್ತಡೇ ಗಿಫ್ಟು ಅಂತ. ನಮ್ಮ ಅತ್ತೆ ನೋಡಿ ಗಾಯ್ಸ್ ಹೆಂಗ್ ಬೈತಾ ಇದ್ದಾರೆ. ಕೊಡಿಸ್ತಾಳೆ ಇವಳು ಸೀರೆ ಜಾಕೆಟ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ಬೇಡ ನೀನು ಅಂತ ಬೈತಾರೆ. ಡೈರಿ ಮಿಲ್ಕ್ ಕೊಡೋಣ, ದುಡ್ಡು ವೇಸ್ಟ್ ಮಾಡ್ಬೇಡ, ಸೀರೆ ಜಾಕೆಟ್ ಕೊಡಿಸ್ತೀಯ. ಅದೇನು ನಮ್ಮ ಅತ್ತೆಗೆ ಜಾಕೆಟ್ ಅಂದರೆ ಸೀರೆ ಜಾಕೆಟ್ ಅಂತ. ನೋಡಿ ಹೆಂಗೆ ಹೇಳ್ತಾರೆ. ಕಸ ಗುಡಿಸ್ತಾ ಇದ್ದಾರೆ ಅಂದರೆ ದುಡ್ಡು ಖರ್ಚು ಮಾಡಂಗಿಲ್ಲ ಅವ್ರಿಗೆ. ಮಗನ ದುಡ್ಡು ಖರ್ಚಾಗ್ಬಿಡುತ್ತೆ ಅಂತ ಭಯ ಅಲ್ವೇನಮ್ಮ? ಅದೇ ಇದ್ರೆ ಮನೆ ಖರ್ಚಾಗುತ್ತೆ ಅಂತ. ಕಬಾಬ್ ಬೇಯಿಸಿ ಕೊಟ್ಟಿದ್ದಾರೆ. ನನ್ನ ಮಗ ತಿಂತಾ ಇದ್ದಾನೆ, ಅವ್ನ ಫೇವ್ರೆಟ್, ತುಂಬ ಇಷ್ಟ. ಚಿಕನಲ್ಲಿ ಇನ್ನೇನು ತಿನ್ನಲ್ಲ ಅವನು, ಕಬಾಬ್ ಬಿಟ್ರೆ. ಇವಾಗ ತಿಂತಾ ಇದ್ದಾನೆ. ಚೆನ್ನಾಗಿದೆಯಾ ಮಗ್ನೆ? ಹೆಂಗ್ ಮಾಡಿದಾರೆ ಅತ್ತೆ? ಬಿಸಿ 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 ಕತ್ತದ ಆಯ್ತಾ ಇಲ್ಲ, ಆರ್ಲಿ ಪುಡಿ ಹಾಕೋದಲ್ಲ ಹತ್ತೀನಿ. ಚೆನ್ನಾಗೈತಪ್ಪ, ಸ್ಕಿನ್ ಅದು. ನೋಡಿ ಗೈಸ್, ನಮ್ಮ ಅತ್ತೆ ಕ್ಯಾಮ್ರಾಮನ್ ನನ್ನ ಮಗಳು ರೀಲ್ಸ್ ಮಾಡುತ್ತಾಳೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ, ಇನ್ನು ಮಾಡ್ತಾ ಇಲ್ಲ. ನಮ್ಮ ಅತ್ತೆ ಪ್ರಾಕ್ಟೀಸ್ ಮಾಡೋಕ್ಕೆ ವಿಡಿಯೋಸ್ ಇಟ್ಕೊಂಡಿದ್ದಾರೆ ನೋಡಿ ಅಲ್ಲಿ. ಇಲ್ಲಿ ಮೇಡಮ್ ಟ್ರೈನಿಂಗ್, ಮೇಡಮ್ ಇವರು ಟ್ರೈನಿಂಗ್ ಕೊಡ್ತಾರೆ. ನಮ್ಮ ಅತ್ತೆ ನನಗೆ ಹೇಳ್ತಾ ಇದ್ದಾರೆ ಗೈಸ್, ನೀನು ಒಂದು ದಿವಸ ಈ ಥರ ಡ್ಯಾನ್ಸ್ ಮಾಡಿದೀಯಾ ಅಂತ. ಏನೇನಾದರೂ ಸೊಸೆ ಎಷ್ಟೇ ಚೆನ್ನಾಗಿ ಮಾಡಿದ್ರು ಅವ್ರ ಕಣ್ಣಿಗೆ ಚೆನ್ನಾಗಿ ಕಾಣಲ್ಲ. ನನ್ನ ಮಕ್ಕಳು ಹೊಡೆದಾಡ್ತವೆ ಎರಡು. ಯಪ್ಪ ಇವ್ರು ಫೈಟ್ ನಿಲ್ಸೋಕಾಯ್ತು. ಇವಾಗ ನಮ್ಮ ಬಿಂದುಗೆ ಏನಾದರೂ ಕೊಡ್ಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಜಾಕೆಟ್ ಕೊಡ್ಸೋಣ ಅನ್ನೋ ಪ್ಲ್ಯಾನ್ ಇರೋದು. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಅವಳು ಏನು ಇಷ್ಟಪಡ್ತಾಳೋ ಅದನ್ನ ಕೊಡಿಸ್ತೀನಿ. ಹೋಗಿ ಇಬ್ರು ಒಳಗಡೆ.
ತರಲೇಬೇಕಂತ. ಹಾಂ ಸರಿ ಆಯಿತು ಬಾ ತರ. ಕಲರು ಚೆನ್ನಾಗೈತಾ? ನನಗೂ ಕಲರ್ ಇಷ್ಟ ಆಯಿತು. ಇವಳು ಹಠ ಮಾಡ್ಕೊಂಡು ಬಂದ್ಬಿಟ್ಟು ನೋಡ್ತಾ ಇದ್ದಾಳೆ ಟ್ರಯಲ್. ಅದು ಕಲರ್ ಇಷ್ಟ ಆಯಿತು, ಲೈಟ್ ಪಿಂಕ್ ಕಲರು ಸಾಕು. ಬಿಂದು ಅತಿ ಟೈಟ್ ಆದ್ರೆ ಏನು ಚಂದ. ಅಮ್ಮ ಬಾಯಿ ಕಡೆ ಕರೆಕ್ಟಾಗೈತೆ. ನಿಂಗೆ ಬೇಕಾ ಇನ್ನೊಂದು ಸ್ವಲ್ಪ ಟೈಟು? ಹೈಟ್ ಇದು ಚೆನ್ನಾಗಿ ಉದ್ದ ಲೆಂತ್ ಕರೆಕ್ಟಾಗೈತಲ್ಲ. ಜುಫ್ ಹಾಕೋ ಪೂರ್ತಿ ನೋಡು. ಸಾಕು ಸಾಕು, ಕರೆಕ್ಟಾಗೈತೆ, ಚೆನ್ನಾಗಿದೆ. ಅದೇ ನಮ್ಮ ಬಿಂದು ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ನಿಂತಿದ್ದಾರೆ. ಕುತ್ಕೊಳ್ಳಿ ಅಂದರೆ ಕುತ್ಕೋತಿಲ್ಲ. ಸುಮ್ಮನೆ ಮನೆ ಕರೆಯೋದಲ್ಲ, ಚಾಪೆ ಗೀಪೆ ಹಾಕಿ ಕುಣಿಸಿ ನೀರು ಕೊಟ್ಟು ಟ್ರೀಟ್ ಮಾಡಬೇಕು. ಊರ್ ಕಡೆ ಗೀರ್ ಕಡೆ ಹೋದ್ರೆ ಹಾಕತ್ತಾಳೆ ಚಳಿಗೆ ಅಂದ್ಬಿಟ್ಟು ತಗೊಂಬ. ಇನ್ನೂ ಚಿಕ್ಕ ಸೈಜ್ ಬೇಕು ಅಂದ್ಲು, ನಾನೇ ಬೇಡ ಅಂದೆ. ಎಷ್ಟು ಕೊಟ್ಟಿರ್ಬೋದು? ಊಟ ಮಾಡಬೇಕು. ಏನ್ ಮಾಡ್ಸಿ ನನಗೆ ಗೊತ್ತಿಲ್ಲ. ಜಾಗವೇ ಇಲ್ಲ, ಕುತ್ಕೊಂತ ನೀನು. ನಮ್ಮ ಸುವಾಸು ಇನ್ನೂ ಬಂದಿತ್ತಿಲ್ಲ, ಇನ್ನೂ 1-2 ಅವರ್ ಆಗುತ್ತೆ ಅಂದ. ಅಂದರೆ ಸುವಾಸು ಅಂದರೆ ಬಿಂದು ಅವರಣ್ಣ ಊರಿಂದ ಬತ್ತಿದ್ನಲ್ಲ, ಲೇಟಾಗಿತ್ತು. ಅವ್ನು ಬರ್ದಲ್ಲೇ ಕೇಕ್ ಹೆಂಗೆ ಕಟ್ ಮಾಡಿಸೋದು ಅಂದ್ಬಿಟ್ಟು, ಪಾಪ ಹೆಣ್ಮಕ್ಳಲ್ವ ಮನೆಗೆ ಹೋಗ್ತೀವಿ ಟೈಮ್ ಆಗುತ್ತೆ ಅಂತ ಇದ್ರು. ಅದರಿಂದ ಊಟಕ್ಕೆ ಇಕ್ಕಿ ಕಳಿಸ್ಬಿಡೋಣ ಅಂದ್ಬಿಟ್ಟು ಊಟಕ್ಕೆ ಇಕ್ತಾಯಿದ್ದೋ. ಪಾಪ ಅವರು ಕೇಕ್ ಕಟ್ ಮಾಡೋ ಗಂಟ ಇರೋಕ್ಕಾಗಲ್ಲ, ಯಾಕಂದರೆ ತುಂಬ ದೂರ ಅಂತೆ. ಒಬ್ಬೊಬ್ಬರು ಮನೆ ತುಂಬ ದೂರ ಇತ್ತು, ಅದರಿಂದ ಬೇಗ ಊಟ ಮಾಡಿ ಹೋಗ್ಲಿ ಅಂದ್ಬಿಟ್ಟು ಊಟಕ್ಕೆ ಇಕ್ತಾಯಿದ್ದೋ. ನಮ್ಮ ಅಕ್ಕ ಇನ್ನೂ ನೋಡಿ ಇಲ್ಲಿ ಹತ್ತೆ ಹಳಿ ಆಟ ಆಡ್ತಾ ಇದ್ದಾರೆ. ಬಿದ್ದವನೆ ಕಣಕ್ಕ, ಬಿದ್ದು ಹೊಡ್ಕೊಂಡಿರೋದು. ಗಾಯ ಆಗಿ ಉಪ್ಪು 2 ಸೈಡು ಬಿದ್ದವನೆ. ಬಿದ್ದವನೆ. ಇವಾಗ ನಮ್ಮ ಬಿಂದು ಫ್ರೆಂಡ್ಸ್ ಎಲ್ಲ ಬಂದು ಊಟ ಮಾಡ್ಕೊಂಡು ಹೋದ್ರು. ಕೇಕ್ ಕಟ್ ಮಾಡಿಸಿಲ್ಲ ಇನ್ನು, ಯಾಕೆ ಅಂದರೆ ನಮ್ಮ ಸುವಾಸ್ ಬಂದಿಲ್ಲ, ನಮ್ಮ ಅದಕ್ಕೆ ಮಗ ಇನ್ನೂ ಬಂದಿಲ್ಲ. ವೆಯ್ಟ್ ಮಾಡ್ತಾ ಇದ್ದೀವಿ, ಅವ್ನು ಬರ್ದಲ್ಲೇ ಹೆಂಗೆ ಕೇಕ್ ಕಟ್ ಮಾಡಿಸೋದು ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಪಾಪ ಹುಡುಗಿರು ದೂರದಿಂದ ಬಂದಿದ್ರು, ಅವ್ರ ಮನೆ ತುಂಬ ದೂರ ಅಂತೆ. ಅದರಿಂದ ಊಟ ಮಾಡಿಕೊಂಡು ಹೊರಟ್ರು. ನಮ್ಮ ಬಿಂದು ಹೋಗಿದ್ದಾಳೆ ಬಿಡಕ್ಕೆ. ಕೊಡು ಮಗನೇ ನನಗೆ, ಕೊಡು ಬಂಗಾರ. ನನ್ನ ಮಗ ನಾನು ಕೇಳಿದ್ದೇನೂ ಇಲ್ಲ ಅನ್ನಲ್ಲ, ನಾನು ತಿನ್ನ ಅವನು ತಿಂದ ಬಲವಂತ. ನನ್ನ ಮಗಳು ನೋಡಿ ಊಟ ಮಾಡಿದ್ರಲ್ಲ ಎಲೆಯಲ್ಲಿ, ಅವಳಿಗೂ ಇಷ್ಟ ಆಗಿ ಎಲೆಯಲ್ಲಿ ಊಟ ಮಾಡ್ತೀನಿ ಅಂತ ಹಾಕಿಸ್ಕೊಂಡು ಕೂತವಳೆ. ತಿನ್ನು ಮಗಳೇ ಪೂರ್ತಿ. ತಮ್ಮನ್ನು ಕರ್ಕೊಂಡು ಕುಣಿಸ್ಕೊಂಡು ತಿನ್ಸು. ಅವ್ನು ತಿನ್ನಲ್ಲ, ನೀವೇ ತಿನ್ಸಿ. ನೋಡಿ ಗೈಸ್, ಅದು ಹಳೆಗುಳಿ ಮನೆಗೆ ನನ್ನ ಮಕ್ಕಳು ಇಬ್ರು ಕಿತ್ತಾಡ್ತಾ ಇದ್ದಾರೆ. ಫಸ್ಟ್ ಬಿದ್ದಾಗ ಯಾರು ಮುಟ್ಟಲ್ಲ ಅಕ್ಕ, ಯಾರಾದ್ರೂ ಒಬ್ರು ತಗೊಂಡ್ರೆ ಇನ್ನೊಬ್ರಿಗೆ ಬೇಕು. ಇನ್ನೇನ್ ಕೆಟ್ಟ ಬುದ್ಧಿನೋ ನೋಡಿ. ನನ್ನ ಮಗಳು ತಗೊಂಡಿರೋದಕ್ಕೆ ಇವನು ಬೇಕು ಅಂತ ಹೇಳ್ತಾ ಇದ್ದಾನೆ. ಸಾಕಾಗ್ಬಿಟ್ಟಿದೆ ಗೈಸ್, ಇವರಿಬ್ರು ಜಗಳ ನೋಡಿ ಒಂದು 4-5 ಡೇಸ್ ಇಂದ. ಯಾಕೆ ಸಿಕ್ಕಾಪಟ್ಟೆ ಹೊಡಿತಾನೆ ನನ್ನ ಮಗಳನ್ನ. ಅದಕ್ಕೆ ಪಾಪ ಅವಳು ಹೇಳೋದು, ಅವಳು ತುಂಬ ಇಷ್ಟಪಡ್ತಾಳೆ, ತಿನ್ನಿಸ್ತಾಳೆ, ಉಣ್ಣಿಸ್ತಾಳೆ, ಎಲ್ಲ ನೋಡ್ಕೋತಾಳೆ. ಊಟ ಎಲ್ಲ ಪಾಪ ಮಾಡಿಸ್ತಾಳೆ, ಚೆನ್ನಾಗಿ ನೋಡ್ಕೋತಾಳೆ. ಹೊಡಿತಾನಲ್ಲ, ಅದಕ್ಕೆ ಅವಳ ಥರ ಹೇಳ್ತಾ ಇರೋದು. ಏನು ಪಾಪು? ಇಲ್ಲಡ, ನಮ್ಮ ಮನೇಲಿ ತುಂಬ ಇದೆ ಗೊಂಬೆ. ಕಬೋರ್ಡ್ ಒಳಗಡೆ ಎತ್ತಿಕ್ಕಿದ್ದೀನಿ, ತಕ್ಕೊಡ್ತೀನಿ ಬಾ, ಆಟ ಆಡ್ತೀನಿ ಅಂದರೆ. ದೊಡ್ಡದಿದೆ 2 ದೊಡ್ಡ ಒಂದು 10 ಗೊಂಬೆ ಐತೆ ನಮ್ಮ ಮನೇಲಿ. ಹೌದಾ, ಅಲ್ಲಿಂದ ತಗೊಂಬಂದ್ರೆ ಇದು? ನೆಕ್ಸ್ಟ್ ಹೇಳ್ತಾ ಇದ್ರು ಎಲ್ಲ ಕೇಳ್ತಾ ಇದ್ರು, ನಿಮ್ಮ ಅದಕ್ಕೆ ಮಗಳು ಯಾಕೆ ಕಾಣಿಸ್ತಾ ಇಲ್ಲ, ಬಂದಿಲ್ವಾ ಮಂತ್ರಾಲಯಕ್ಕೆ ಅಂತ ಹೇಳಿ. ಯಾಕೆ ಬಂದಿಲ್ಲ ಅಂತ? ಯಾಕೆ ಈ ಸತಿನೇ ಬರ್ಬೋದಾಗಿತ್ತಲ್ಲ. ಅವ್ರಿಗೆ ರಾಯರ ಮೇಲೆ ಅಷ್ಟು ಭಕ್ತಿ ಇಲ್ಲ, ನಂಬಿಕೆ ಇಲ್ಲ, ಅದಕ್ಕೆ ಬರಲ್ಲ ಅವರು. ಕೆಲ್ಸದಲ್ಲಿ ರಜಾ ಕೊಡ ದೇವ್ರಿದ್ರೇನೆ ನಾವು. ಫಸ್ಟ್ ಅವಳು ತಗೊಂಡಿದ್ದು ಬಾರೋ. ಯಾವಾಗ ಕೇಕ್ ಕಟ್ ಮಾಡೋದು? ನಿಮ್ಮ ಮಗ ಬರೋದು ಯಾವಾಗ? ಟೈಮಿಂಗ್ಸ್ ಇಲ್ವಾ ನಿಮ್ಮ ಮಗಂಗೆ? ನೋಡಿ ಗೈಸ್,
9:15 ಆಗಿದೆ. ಟೈಮ್ ಬಂದು ಮನೆಗೆ ಹೋಗ್ತೀನಿ ಅಂದರೆ ಕೇಕ್ ಕಟ್ ಮಾಡಿ ಬಂದು ಮಕ್ಕಳು ಬಿಟ್ಬಿಟ್ಟು ಮಾಡವ ನೋಡಿ ಕೊಟ್ಬಿಟ್ಲು ಅವಳಂಗೆ ಅವಳು. ಏಯ್ ಬಾ, ಯಾರು ಬಂದರು? ಶಿವಸ್ ಮಾವ ಯಾರು ಯಾರು ಬಂದ್ರೆ ಹೇಳು. ಇಲ್ಲಿ ಬಟ್ಟೆ ಅಂತೂ ಒಣಗಾಕೋದು ಬಿಡಲ್ಲ. ನಮಸ್ಕಾರ. ನನ್ನ ಫ್ರೆಂಡ್ಸ್ ಎಲ್ಲಾರು ಬಂದು ಒಂಟು ಹೋದ್ರು. ಕೇಕು ಕಟ್ ಮಾಡಿಲ್ಲ, ಏನು ಕಟ್ ಮಾಡಿಲ್ಲ, ಹೋದ್ರು. ಇವಾಗ ಟೈಮ್ ಬಂದು 9:30 ಆಗಿದೆ. ಇವಾಗ ತಾನೇ ಬಂದ ನಮ್ಮ ಅತ್ತೆ ಮಗ. ಇವಾಗ ಕೇಕ್ ಕಟ್ ಮಾಡಿಸಿ ಹೊರಡ್ಬೇಕು. ಟೈಮ್ ಆಗ್ಬಿಟ್ಟಿದೆ ಆಲ್ರೆಡಿ. ಯೂಟ್ಯೂಬ್ ನೋಡಲ್ಲ ನೀನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ. ಇವನು ನಮ್ಮ ಅತ್ತೆ ಮಗನ ಫ್ರೆಂಡ್. ವ್ಲಾಗ್ ಮಾಡ್ತೀರಾಕ ಅಂತ ಕೇಳ್ತಾ ಇದ್ದಾನೆ. ನಮ್ಮ ಅಕ್ಕ ಏಜೆ ಹಾಕ್ಸಿಲ್ಲ ಮಗಳದು, ಬರೀ ಬಿಂದು ಒಂದು ಹಾಕ್ಸಿದ್ದಾರೆ. ಇವನಿಂದಲೇ ಎಲ್ಲ ಲೇಟು, ಬೇಗ ಬರೋದಕ್ಕೇನೋ. ನೋಡಿ ಅವ್ನು ಚಾಕ್ಲೇಟ್ ತಗೊಂಡು ತಿಂತವ್ನು ನನ್ನ ಮಗ. ಓ ಯಾವಾಗ ಹೋಗೋದು? ಹೋಗ್ಲಿಲ್ಲ ಅಂದ್ರೆ ಮನಿಕ ಹಾಸ್ತೀನಿ ಫ್ಯಾನ್ ಹಾಕೊಂಡ ತೆಗಿ ತಿಂದು ಸೋಸು ವಿಡಿಯೋ ಎಲ್ಲ ಒನಿತ ಬರ್ಲಿಲ್ವಾ? ಬರ್ಲಿಲ್ಲ. ಮಾಡೇ ಟೈಮ್ ಆಯ್ತು, ಮನ್ಕೋಬೇಕು. ಅತ್ತೆ ಫೋಟೋ ಫೋಟೋ ತೆಗಿತೀನಿ ಮಾಡು. ಫೋಟೋ ಬೇಕಂತ ಅವಳಿಗೆ, ಫೋಟೋ ಅಂತಾಳೆ. ಯಾರದು? ಈಗ ಓಕೆ ಕೊಟ್ಟಿದ್ಯಾ? ಹಾಂ ಮಾಡಿ, ಅದು ಒತ್ತಿ ಮದ್ದೆ. ವಿಡಿಯೋ ಮಾಡ್ತೀರಾ? ನಿಮ್ಮ ಅಣ್ಣ ಕಲಿತವ್ನಿ. ಬನ್ನಿ ಒಳಗಡೆ. ಬನ್ನಿ ಅಕ್ಕ. ಹರ್ಷಿತಾ ಬನ್ನಿ. ಏ ಇತ್ತು ಪಾಪು ಕರ್ಕೊ ಬಾ. ಇರು ಬಟ್ಟೆ ಅಮ್ಮ ಮಗ ಹೋಯ್ತೈತ್ ಮತ್ತೆ. ಕರೆಯಕ್ ಹೋಯ್ತಾವನ ಆಂಟಿನ ನೋಡಿ. ಅದ್ರ ಸಮೇತ ಫ್ರಿಜ್ ಅಲ್ಲಿ ಇಲ್ಲ ಇವಾಗ ತಗೊಂಬಂದಿದ್ದು ಜಸ್ಟ್. ಕೈಯನ್ನ ಎಡಗಿಸ್ತಾ ಇದೆ. ನೀ ಎಸ್ಸೋಗದೆ ಹೆಂಗೆ ಫೇಲ್ ಆಯ್ತು. ಎಸ್ಸೋಗ ಎರಡು ಕಡೆ ಹಿಡ್ಕೊಂಡು ಹಂಗೆ ಹಚ್ಚು. ಹಾ ಇವಾಗ ಹಚ್ಕೊಂಡು. ಕೇಕ್ ಕೆಳಗಡೆ ಎಲ್ಲ ಹಾಕ್ಬಿಡ, ಮಕ್ಕಳು ತುಳಿತಾರೆ. ಹೋಗಿ ಹೋಗಿ ತಿನ್ಸು ಮಕ್ಕಳು ಬೈದು ಫೋಟೋ ತೆಗಿ. ಏನ್ ಬೇಕು ಅಪ್ಪಾಜಿ. ಅನಿಷ್ಟ ಬಂದಿ ತಿಂತಾನು. ಅವನಿಗೆ ಗೊತ್ತಾಯ್ತು. ಕೊಡ್ತೀನಿ ಬಿಡು. ಅತ್ತೆ ಅಂತಾನೆ ಒಂದ್ಸತಿ ಆಂಟಿ ಅಂತಾನೆ. ಅತ್ತೆ ಆ ಮೀನ್ ತಕೊಡ್ರಿ ತಾತ ಅವಳದು ಗಿಫ್ಟ್ ಐತೆ, ಅತ್ತೆದು ಕೊಟ್ಬಿಡೋದು ಕವರಲ್ಲಿ. ಹಿಂದೆ ಕವರಲ್ಲಿ ಹೋಗವ ನೀನು. ಇರು ಸಂಗೀತ, ನಿಂದು ಗಿಫ್ಟ್ ಕೊಟ್ಬಿಡುವೆ ಅವಳಿಗೆ. ಹೇಗ್ ಕೊಡ್ಬೇಕು ಅದು? ಹಂಗೆ ಹಂಗ್ ಮಾಡ್ಬಾರ್ದು. ಗಿಫ್ಟ್ ಕೊಡ್ತಾ ಇದ್ದಾಳೆ. ಇದೋಡ ಇತ್ತು. ನೀವು ಹೋಗಮ್ಮ, ಇದಕ್ಕಮ್ಮ ಹೋದೆ ತಗಿಸ್ಕೊಂಡೆ. ಇವಾಗ ನನ್ನ ಮಗಂಗೆ ಊಟ ಮಾಡಿಸ್ತಾ ಇದ್ದೀನಿ. ಮನೆಗೆ ಬಂದೆ. ಪಾಪ ಅವನು ಅಲ್ಲಿ ಖುಷಿಲಿ ಕೇಕ್ ಕಟ್ ಮಾಡ್ತಾ ಇದ್ದಾರಲ್ಲ, ಅವನು ಖುಷಿಲಿ ಊಟನೇ ಮಾಡಲಿಲ್ಲ. ನನ್ನ ಮಗಳು ಮಾಡಿದ್ಲು, ನನ್ನ ಮಗ ಮಾಡಲಿಲ್ಲ. ಅದರಿಂದ ಅವನಿಗೆ ತುಂಬ ಇಷ್ಟ ಈ ಗೊಂಬೆ. ತೋರ್ಸಮ್ಮ. ಮಾಷಾ ಆ್ಯಂಡ್ ಬೇರು ತುಂಬ ಇಷ್ಟ. ಆ ಗೊಂಬೆ ಹಾಕ್ಬಿಟ್ರು ಅಂತೂ ಅವ್ನು ತುಂಬ ಖುಷಿಯಿಂದ ಊಟ ಮಾಡ್ತಾನೆ. ಇವಾಗ ಊಟ ಮಾಡಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಚಿನ್ನಮ್ಮ ಹೇಳು ಸಬ್ಸ್ಕ್ರೈಬ್ ಮಾಡಿ ಅಂತ. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಲ್ಲಿ ನೋಡ್ಕೊಂಡು ಹೇಳ್ಬೇಕು. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಅಷ್ಟು ಸಬ್ಸ್ಕ್ರೈಬ್ ಅನ್ನಕ್ಕೆ ಬರಲ್ಲ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.